ಓಂ ಗುರುಭ್ಯೋ ನಮಃ. ಬಂಧುಗಳೇ, ರೂಢಿಯಲ್ಲಿ ಎಂಥ ಶಕ್ತಿ ಇದೆ ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನುವಂಥ ಮಾತನ್ನ ನೀವು ಕೂಡ ಕೇಳಿರಬಹುದು. ಇಷ್ಟೇ ಯಾಕೆ ಮಹಾತ್ಮರು ಹೇಳ್ತಾರೆ, ರೂಢಿಯಿಂದಲೇ ಮನುಷ್ಯ ಆರೂಢನಾಗ್ತಾನೆ, ರೂಢಿಯಿಂದಲೇ ಮನುಷ್ಯ ಅವಧೂತನಾಗ್ತಾನೆ, ರೂಢಿಯಿಂದಲೇ ಮನುಷ್ಯ ಮಹಾದೇವನಾಗಬಹುದು ಅಂತ ಮಹಾತ್ಮರು ಹೇಳುತ್ತಾರೆ. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂದ್ರೆ ನಿಮ್ಮ ಅನುಭವಕ್ಕೆ ಬಂದಿರುವಂತಹ ಒಂದು ಉದಾಹರಣೆಯನ್ನೇ ಹೇಳ್ತೀನಿ ಕೇಳಿ. ಒಮ್ಮೆ ಒಂದು ರಾಜ್ಯದ ರಾಜನು ತನ್ನ ಮಂತ್ರಿಯೊಡನೆ ರಾಜ್ಯದಲ್ಲಿರುವಂತಹ ಪ್ರಜೆಗಳ ಯೋಗಕ್ಷೇಮವನ್ನ ತಿಳಿದುಕೊಳ್ಳುವ ಸಲುವಾಗಿ ವೇಷ ಬದಲಿಸಿಕೊಂಡು ಹೊರಟಿರುತ್ತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ನೆಲದ ಮೇಲೆಯೇ ಮಲಗಿಕೊಂಡ ರೈತನೊಬ್ಬ ಕಾಣಿಸ್ತಾನೆ. ಕಾಣಿಸಿದ್ದಕ್ಕೆ ರಾಜನಿಗೆ ಆಶ್ಚರ್ಯವಾಗುತ್ತೆ, ಸಂದೇಹ ಬರುತ್ತೆ, ಇವನೇನು ಸತ್ತಿದ್ದಾನೋ ಅಥವಾ ಜೀವಂತವಾಗಿದ್ದಾನೋ ಅಂತ ತನ್ನ ಮಂತ್ರಿಗೆ ಕೇಳ್ತಾನೆ. ಮಂತ್ರಿ ಹೇಳ್ತಾನೆ, ಅವನು ಜೀವಂತವಾಗಿಯೇ ಇದ್ದಾನೆ, ನಿದ್ರೆ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಅದು ಹೇಗೆ ಸಾಧ್ಯ? ಕೆಳಗೆ ಕಲ್ಲಿದೆ, ಮಣ್ಣಿದೆ, ಅಷ್ಟೊಂದು ಕಡ್ಡಿಗಳಿದೆ, ಆತನಿಗೆ ನಿದ್ರೆ ಹತ್ತಲು ಹೇಗೆ ಸಾಧ್ಯ ಅಂತ ರಾಜ ಮಂತ್ರಿಗೆ ಕೇಳ್ತಾನೆ. ಮಂತ್ರಿ ಹೇಳ್ತಾನೆ, ಪ್ರಭುಗಳೇ, ರೂಢಿಯಿಂದ ಏನು ಬೇಕಾದ್ರೂ ಸಾಧ್ಯ ಆಗುತ್ತೆ ಅಂತ ಹೇಳ್ತಾನೆ. ಅದು ಹೇಗೆ ಸಾಧ್ಯ? ನಮಗಲ್ಲಿ ಒಂದು ಕೂದಲು ಎಳೆ ಕೆಳಗೆ ಇದ್ರೂ ಸಹಿತ ಅದು ನೆಟ್ಟು ನೋವಾಗುತ್ತೆ, ಈತನಿಗೆ ಅದು ಹೇಗೆ ನೋವಾಗಲ್ಲ ಅಂತ ಕೇಳ್ತಾನೆ. ಹಾಗಿದ್ರೆ ಪರೀಕ್ಷೆಯೇ ಮಾಡೋಣ ಅಂತ ಮಂತ್ರಿಗೆ ಹೇಳಿದಾಗ ಮಂತ್ರಿ ಆತನನ್ನ ಕರೆದುಕೊಂಡು ಅರಮನೆಗೆ ತೆಗೆದುಕೊಂಡು ಹೋಗ್ತಾನೆ. ಅರಮನೆಯಲ್ಲಿ ರಾಜನ ಶಯ್ಯಾಗ್ರಹ ಅಂದ್ರೆ ಶಯನ ಕಕ್ಷೆ, ಬೆಡ್ರೂಮ್ ಅಂತಿರಲ್ಲ, ಅಂತಹ ಬೆಡ್ರೂಮ್ ವ್ಯವಸ್ಥೆ ಮಾಡ್ತಾರೆ ಆ ರೈತನಿಗೆ. ಅಂತಹ ಬೆಡ್ರೂಮ್ ವ್ಯವಸ್ಥೆ ಮಾಡಿ ರಾತ್ರಿ ನಿರೀಕ್ಷಣೆ ಮಾಡ್ತಾರೆ. ಏನ್ ಹೇಳೋದು ಬಂಧುಗಳೇ, ನಿಮಗೂ ಗೊತ್ತಿರಬಹುದು. ಅಂತಹ ಶಯನ ಕಕ್ಷೆಯಲ್ಲಿಯೂ ಆತನಿಗೆ ನಿದ್ರೆ ಬರಲ್ಲ. ರಾಜನ ಸಮವಾಗಿ ಬೆಡ್ರೂಮ್ ಇದ್ರೂ ಕೂಡ ಆತನಿಗೆ ನಿದ್ರೆಯೇ ಬರಲ್ಲ. ಹೀಗೆ ಕೆಲವೊಂದು ದಿವಸ ನಿದ್ರೆ ಮಾಡದೇನೆ ತೆಗೀತಾನೆ ಆತ. ಮುಂದೆ ಕೆಲ ದಿನಗಳಾದ ಬಳಿಕ ಸ್ವಲ್ಪ ಸ್ವಲ್ಪ ನಿದ್ರೆ ಮಾಡೋಕ್ ಶುರು ಮಾಡ್ತಾನೆ. ಅಲ್ಲಿ ಮಲಗುವ ರೂಢಿ ಆಗ್ಬಿಡುತ್ತೆ ಅವನಿಗೆ. ಮುಂದೆ ಅಲ್ಲಿ ರೂಢಿಯಾದ ಬಳಿಕ ಮರಳಿ ಅವನನ್ನ ಮೊದಲು ಎಲ್ಲಿ ಮಲಗಿದ್ನೋ ತೋಟದಲ್ಲಿ ಅಲ್ಲಿ ಕರ್ಕೊಂಡು ಬರ್ತಾರೆ. ಅಲ್ಲಿ ಕರ್ಕೊಂಡು ಬಂದಾಗ ಪುನಃ ಅವನಿಗೆ ಕೆಲವು ದಿನ ನಿದ್ರೆ ಹತ್ತಲ್ಲ. ಕಸ ಕಡ್ಡಿ ಏನಿತ್ತಲ್ಲ ಕೆಳಗೆ, ಅದು ಕೂಡ ನಟ್ಟು ತೊಂದರೆಯಾಗೋಕ್ ಶುರುವಾಗುತ್ತೆ. ಇದೆಲ್ಲ ನೋಡಿದ ಮೇಲೆ ತನ್ನ ಮಂತ್ರಿ ಹೇಳಿದ್ದು ನಿಜ ಅಂತ ರಾಜನಿಗೂ ಅರಿವಾಗುತ್ತೆ. ಧನ್ಯವಾದಗಳು.